ಕಲ್ಯಾಣ ಕರ್ನಾಟಕ ಭಾಗದ ಸಂವಿಧಾನಬದ್ಧ ಹಕ್ಕಾದ 371ನೇ ಜೆ ವಿರುದ್ಧ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ. ಸರ್ಕಾರ ಅವರ ಹೇಳಿಕೆಗೆ ಕಿವಿಗೊಡಬಾರದು ಎಂದು ಹೋರಾಟಗಾರ ಲಕ್ಷ್ಮಣ ದಸ್ತಿ ಒತ್ತಾಯಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಭಾಗದ ಹಲವು ನಾಯಕರು ಶ್ರಮ ಹೋರಾಟದಿಂದ ನ್ಯಾಯಬದ್ಧವಾಗಿ 371 ಜೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದೊರೆತಿದೆ. ಆದರೆ ಕೆಲವರು ರಾಜ್ಯದ ಜನರ ದಿಕ್ಕು ತಪ್ಪಿಸಲು ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಅವರ ಹೋರಾಟಕ್ಕೆ ಸರ್ಕಾರ ಸೊಪ್ಪು ಹಾಕಬಾರದು. ಒಂದು ವೇಳೆ ಸರ್ಕಾರದ ಮಾತಿಗೆ ಕಿವಿಗೊಟ್ಟರೆ ಕಲ್ಯಾಣ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಅವರು, ಒಂದು ವೇಳೆ ಸರ್ಕಾರ ಈಗ ಅವರ ಹೋರಾಟಕ್ಕೆ ಬೆಲೆ ಕೊಟ್ಟರೆ ಕಲ್ಯಾಣ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೈದರಾಬಾದ್ ಕರ್ನಾಟಕ ಸರಳಿ ಒಂದರದಲ್ಲಿ ಮತ್ತು ಮೆಡಿಕಲ್ ಸೀಟ್ನು ಬಹಳ ತಗೋತಾ ಇದ್ದಾರೆ. ಇದೇ ರೀತಿ 10 ವರ್ಷ ಹೋದ್ರೆ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದವ್ರು ತುಂಬ ಹೋಗ್ತಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಚಲಿಂದ ಅಪಪ್ರಚಾರ 24 ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಅಸ್ತಿತ್ವ ಪ್ರಶ್ನೆ, ನಾವು ಸಂವಿಧಾನಬದ್ಧವಾಗಿ ನಮ್ಮ ಪಾಲಿನ ನಮ್ಮ ಹಕ್ಕು ಸಲುವಾಗಿ ಹೋರಾಟಿದ್ದೀವಿ. ಆ ಹೋರಾಟದ ಫಲಸ್ವರೂಪ ರಾಜಕೀಯ ಇಚ್ಛಾಶಕ್ತಿಯಿಂದ ಇದು 371ನೇ ಕಲಂ ಸಿಕ್ಕದ. 24 ಜಿಲ್ಲೆಯದು ಒಂದು ಸಿಂಗಲ್ನು ಯಾರ್ದು ನಾವು ಏನಪ್ಪ ಅಂತ ಪಾಲು ಕಸ್ಕೊಂಡಿಲ್ಲ. ಅದು 24 ಜಿಲ್ಲೆಯಲ್ಲಿ ತಪ್ಪು ಕಲ್ಪನೆ ಎಬ್ಬಿಸ್ತಾ ಇದ್ದಾರ, ರಾಜ್ಯ ಒಡೆಯುವಂಥ ದುಷ್ಟ ಕೆಲಸ ಮಾಡ್ತಾ ಇದ್ದಾರ. ಇದಕ್ಕೆ ನಾವು ಖಂಡಿಸ್ಬೇಕಾಯ್ತದ. ಕರ್ನಾಟಕ ರಾಜ್ಯ ರಚನೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ದೊಡ್ಡಪ್ಪ ಅಪ್ಪ ಪೀಠಾಧಿಪತಿ ಹಿಡ್ಕೊಂಡು ಎಂ ನಾಗಪ್ಪ ತೋರಿ, ಶಿವಮೂರ್ತಿ ಸ್ವಾಮಿ ಅಳವಂಡಿ ತೋರಿ, ರಾಮಚಂದ್ರ ಈರಪ್ಪ ತೋರಿ, ಗಂಗಾಧರ್ ನಮೋಶಿ ತೋರಿ, ಅದೇ ರೀತಿಯಾಗಿ ಚಂದ್ರಶೇಖರ್ ಪಾಟೀಲ್ ಮಹಾದೂರ್, RB ಬಿಡಪ್ ತೋರಿ, ಈ ರೀತಿಯಾಗಿ ಸುಮಾರು ಏನಪ್ಪ ಅಂತ ಸಹಸ್ರಾರು ಜನರು ನಾವು ವಿಶಾಲ ಮೈಸೂರದಲ್ಲಿ ಸೇರ್ತೀವಿ. ರಾಜಧಾನಿ ಬೆಂಗಳೂರು ದೂರ ಇದ್ರೂ ಸಹ ನಾವು ಸೇರ್ತೀವಿ. ಮಂಡ್ಯ ಹಾಸನದವ್ರು ವಿರೋಧ ಮಾಡಿದ್ರೂ ಸಹ ನಾವು ಸೇರ್ತೀವಿ ಅಂಥೇಳಿ ಫಜಲ್ ಅಲಿ ಕಮಿಷನ್ ಅದ್ರ ಹೇಳಿ ಸೇರಿದ್ದೀವಿ. ಸೇರಿದ ನಂತರ 30 ವರ್ಷ ತನಕ ನಮ್ಮ ಅಭಿವೃದ್ಧಿ ಆಗಿದ್ದಿಲ್ಲ, ಆದರೂ ಸಹ ನಾವು ಸಹನ ಮಾಡಿದ್ವಿ. HKDB ಆಯಿತು, ಅದರಲ್ಲಿಂದ ನ್ಯಾಯ ಸಿಕ್ಕಿದ್ದಿಲ್ಲ. ನಂತರ ನಂಜುಂಡಪ್ಪ ವರದಿ ಆಯಿತು, ಅದ್ರ ಪ್ರಕಾರನೂ ನ್ಯಾಯ ಸಿಗಲಿಲ್ಲ. 371 ಸಲ ಹೋರಾಟ ಮಾಡಿದ್ವಿ. ಅದು ಏನದಲ್ಲ ನಿಮಗೆ ಗೊತ್ತಿದ್ದಂಥ ವಿಷಯ. ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು 1ನೇ ತಾರೀಕಿನ ದಿವಸ ಏನು ಹೋರಾಟ ಹಾಕ್ಕೊಂಡಿದ್ದೀವಿ, ಆ ಹೋರಾಟಕ್ಕೆ ನಮ್ಮ ಒಂದು ಕಲಬುರಗಿಯ ಶಕ್ತಿ ಮತ್ತು ಕಲಬುರಗಿಯ ಏನು ಶಿಕ್ಷಣ ಸಂಸ್ಥೆಗಳ ಗಣ್ಯ ನಾಯಕರು ಈ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಿ ಆ ಒಂದು ಹೋರಾಟದ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಮಾತನಾಡಬೇಕಂತ ಅಂದಿನ ಕೇಂದ್ರ ಸರ್ಕಾರ ಫಜಲ್ ಅಲಿ ಕಮಿಟಿಯನ್ನು ರಚನೆ ಮಾಡಿದರು. ಫಜಲ್ ಅಲಿ ಕಮಿಟಿ ರಚನೆ ಆದ ಬಳಿಕ ಅದರ ಒಂದು ವರದಿಯ ಆಧಾರದ ಮೇಲೆ ಭಾಷಾವರ ಪ್ರಾಂತ ರಚನೆ ಆಗಬೇಕಂತ ಹೇಳಿ ನಾವೇನು ಹಿಂದೆ ಹೈದರಾಬಾದ್ ಸ್ಟೇಟಲ್ಲಿ ಬೀದರ್, ಗುಲ್ಬರ್ಗ ಮತ್ತು ರಾಯಚೂರು ಇದ್ದಂಥ 3 ಜಿಲ್ಲೆಗಳು ಮತ್ತು ಅಂದರೆ ಇವೆಲ್ಲ ಜಿಲ್ಲೆಗಳು ಏನು ಹೈದರಾಬಾದ್ ಕರ್ನಾಟಕ ಅಂತೇನೋ ನಾವು ಅನೇಕ ವರ್ಷದಿಂದ ನಾವು ಕರಿತಿದ್ದೀವಿ. ಈ ಭಾಗ ಮೈಸೂರು ರಾಜ್ಯದಲ್ಲಿ ವಿಲೀನ ಆಯಿತು 1956ರಲ್ಲಿ. ಅದೇ 1 ನವೆಂಬರ್ ನಾವು ಆ ಒಂದು ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತೀವಿ. ತದನಂತರ 56ರಿಂದ ಅನೇಕ ವರ್ಷ ನಾವು ಕಂಡಿದ್ದೇನು ಅಂತಂದರೆ ನಮಗೆ ಎಲ್ಲ ರೀತಿಯ ಒಂದು ರೀತಿಯಿಂದ ತೊಂದರೆಗಳನ್ನು, ಉದಾಹರಣೆಗಾಗಿ ನಮ್ಮ ಹೈಕೋರ್ಟ್ ಪೀಠ ಏನು ಹೈದರಾಬಾದ್ ಇತ್ತು ಅಥವಾ ಬರೀ 200 ಕಿಲೋಮೀಟರ್ ದೂರ ನಮಗಿತ್ತು, ಅದು ನಾವು ಬೆಂಗಳೂರಿಗೆ ಹೋಗಬೇಕಾಯಿತು. ಈ ರೀತಿ ಅನೇಕ ವಿಚಾರದಲ್ಲಿ ಅಸಮತೋಲನ ಒಂದು ಕಂಡು ಬಂದಿದ್ದಕ್ಕಾಗಿ ಅಂದಿನ ಸರ್ಕಾರ ಪ್ರಾರಂಭದಲ್ಲಿ ಧರ್ಮಸಿಂಗ್ ಅವರ ಒಂದು ವರದಿಯನ್ನು ಕೊಡಲಿಕ್ಕೆ ಆ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿ ರಚನೆಯ ಆಧಾರದ ಮೇಲೆ HKDB ಬೋರ್ಡ್ ಕೂಡ ಸ್ಥಾಪನೆ ಮಾಡಿದರು. ಪರಿಣಾಮಕಾರಿ ಫಲವತ್ತವಾದಂಥ ಒಂದು ರಿಸಲ್ಟನ್ನು, ಆ ಅಸಮಾನತೆಯನ್ನು ಹೋಗಲಾಡಿಸಲು ಯಾವ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಲ್ಲಿ ಆಗಲಾರ್ದಂಥ ಸಂದರ್ಭದಲ್ಲಿ ನಂಜುಂಡಪ್ಪ ಅಂತನ್ನೋರಿಗೆ ಯಾರು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಕೂಡ ಆಗಿದ್ದರು, ನಮ್ಮ ರಾಜ್ಯದ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿದ್ದರು. ಅವರನ್ನು ಒಂದು ವರದಿ ಕೊಡ್ರಿ ಅಂತಂದು 2002ರಲ್ಲಿ ನಂಜುಂಡಪ್ಪ ವರದಿ ಕೂಡ ಅವರು ರಿಪೋರ್ಟನ್ನು ಕೊಟ್ಟರು. ಆದರೆ ಅನೇಕ ವರ್ಷ ಆ ವರದಿಯ ಒಂದು ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಇಂಪ್ಲಿಮೆಂಟೇಷನ್ ಆಗಲಾರ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಾಗ 371 ಅಂದರೆ ನಾವು ಆ ನಂಜುಂಡಪ್ಪ ವರದಿಯ
ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದು ಅವರು ಕೂಡ ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಲಿಕ್ಕೆ ಮುಂದಾದರು. ಆದರೆ ಇನ್ನೊಂದು ಅಂದರೆ ವರದಿಯ ಜೊತೆ ನನಗೆ ಆ ಸಂದರ್ಭದಲ್ಲಿ ನಂಜುಂಡಪ್ಪ ವರದಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೂಡ ಮಾಡಿದರು. ಆದರೆ ಈ ಹೋರಾಟದ ಮುಖ್ಯ ಅಂಶ ಅಂತಂದರೆ ನಮ್ಮ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕ ಅಂತ ಇವತ್ತು ನಾವೇನು ಹೇಳ್ತೀವಿ, ಹಾರ್ಡ್ಲಿ 4% ಎಂಪ್ಲಾಯ್ಮೆಂಟ್ ರಾಜ್ಯದಲ್ಲಿ ನಮ್ಮವರಿದ್ದರು, ಬರೀ 4% ಇದ್ದರು. ಶೈಕ್ಷಣಿಕವಾಗಿ ಕೂಡ ಅನೇಕ ದೃಷ್ಟಿಯಿಂದ ಹಿಂದುಳಿದಂಥ ಭಾಗ ಅಂತಂದು ಬಹಳಷ್ಟು ನಮ್ಮ ನಂಜುಂಡಪ್ಪ ವರದಿಯಲ್ಲಿ ಸುಮಾರು ಒಂದು 35 ಬೇರೆ ಬೇರೆ ಪ್ಯಾರಾಮೀಟರ್ಸನ್ನು ತೆಗೆದುಕೊಂಡು ಆ ವ್ಯತ್ಯಾಸವನ್ನು ಕಲ್ಯಾಣ ಕರ್ನಾಟಕಕ್ಕೆ, ಮುಂಬೈ ಕರ್ನಾಟಕಕ್ಕೆ ಅಥವಾ ಹಳೆ ಮೈಸೂರು ಭಾಗದ ಆ ಡಿಫ್ರೆನ್ಸ್ ಏನಿದೆ ಅಂತದನ್ನು ತೋರಿಸ್ಕೊಟ್ಟ ಆದಮೇಲೆ ಆ 371J ಹೋರಾಟ ಕೂಡ ಪ್ರಾರಂಭ ಆಯಿತು. ನಾವು ಕೂಡ ಪ್ರಾರಂಭದಲ್ಲಿ ಫೋರಮ್ ಫಾರ್ ಎಜುಕೇಷನ್ ಜಸ್ಟಿಸ್ ಅಂತಲೂ ಮಾಡಿದ್ದೇವೆ. ತದನಂತರ ಅನೇಕ ವರ್ಷದ ಹೋರಾಟದ ಒಂದು ಪರಿಣಾಮ 2013ರಲ್ಲಿ ಒಂದು 1 ಜನವರಿ 2013 371J ಅನುಷ್ಠಾನಕ್ಕೆ ಬಂತು. ಇದರ ಮುಖ್ಯಾಂಶ 371J ಅಡಿಯಲ್ಲಿ ಆಗಬೇಕಾಗಿತ್ತು ಏನಂತಂದ್ರೆ ನಮ್ಮ ಭಾಗದ ಉದ್ಯೋಗ ಅವಕಾಶ ನಮ್ಮವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥದ್ದು ಒಂದು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಬಸವರಾಜ್ ದೇಶ್ಮುಖ್, ಶಾಂತಪ್ಪ ಸುರನ್, ಚೆನ್ನಾರೆಡ್ಡಿ, ಪ್ರತಾಪ್ ಸಿಂಗ್, ಡಾಕ್ಟರ್ SA ಖಾದ್ರಿ, ಬಸವರಾಜ್ ಕುಮ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.